ಎಲ್ಲರಿಗೂ ನಮಸ್ಕಾರ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷ ಸ್ವರ್ಗೀಃ ಅಸ್ಯೋದ್ಭವಾದಿಧರ್ಮಶೇಷವಿಶೇಷತೋಪಿ ವಂದಂ ಸದಾ ಪ್ರೇತಂ ನಮಸ್ಮೇ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಶ್ರೀಮಂಡಲಹೃದ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರುನ್ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 115ನೇ ಶ್ಲೋಕ ಆಗ್ಬೇಕಲ್ಲ? ಹೌದು ಗುರುಗಳು. ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಆ ವಿಷ್ಣು ತೀರ್ಥರಿಗೆ ಒಬ್ಬರು ಶಿಷ್ಯರಿದ್ದರು ಅಂತ ಹೇಳ್ತಾ ಇದ್ದಾರೆ. ಅನೇಕ ಮಂದಿ ಇರಬಹುದು, ಅದರಲ್ಲಿ ಪ್ರಖ್ಯಾತರಾದವರನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ತೀವ್ರ ವ್ರತೋತ್ತೀಂದ್ರಯದ್ವಿತ್ ವಿದ್ಯಾಭಿಸ್ತರ್ಕ ಪಂಡಿತಃ ಅನಿರುದ್ಧ ಪದಾಧಾರಃ ಪ್ರೇಷ್ಠ ಶಿಷ್ಯಸ್ತಮಾಯಯೋ. ಈ ವಿಷ್ಣು ತೀರ್ಥರಿಗೆ ಅನಿರುದ್ಧ ತೀರ್ಥರು, ಯಾರು? ಅನಿರುದ್ಧ ತೀರ್ಥರು ಎಂಬುವಂತ ಹಿರಿಯ ಶಿಷ್ಯರಿದ್ದರಂತೆ. ಇದರಿಂದನೇ ಗೊತ್ತಾಗತ್ತೆ ಅವರಿಗೆ ಅನೇಕ ಮಂದಿ ಶಿಷ್ಯರಿದ್ದರು, ಅದರಲ್ಲಿ ಇವರು ಹಿರಿಯವರು ಅನಿರುದ್ಧ ತೀರ್ಥರು. ಅವರೂ ಅಷ್ಟೇ ಬಹಳ ಕಠಿಣವಾದ ನಿಯಮವುಳ್ಳವರು. ಆ ಇಂದ್ರಿಯಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡವರಾಗಿದ್ದರು, ತ್ರಿಕಾಲಜ್ಞಾನಿಗಳೂ ಆಗಿದ್ದರು. ಇಷ್ಟೇ ಆದ್ರೆ ಆಯ್ತಾ? ಬರೀ ಜ್ಯೋತಿಷ್ಯವನ್ನ ಹೇಳಬಹುದು ತ್ರಿಕಾಲಜ್ಞಾನಿಗಳು ಆದ್ರೆ. ವಿಷಯ ಪದಾರ್ಥಗಳನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಅವರು ಜಿತೇಂದ್ರಿಯರಾಗಿರಬಹುದು. ಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ ಹೌದು, ವಿದ್ಯಾ ಸಮುದ್ರರಾಗಿದ್ದರು, ವಿಶೇಷವಾಗಿ ತರ್ಕ ಪಂಡಿತರವರು. ಅಂಥವರು ವಿಷ್ಣು ತೀರ್ಥರ ಶಿಷ್ಯತ್ವವನ್ನು ವಹಿಸಿ ಅವರು ಶ್ರೇಷ್ಠವಾದ ಯತಿಗಳು. ಆ ವಿಷ್ಣು ತೀರ್ಥರಿಗೆ ಅತ್ಯಂತ ಅಚ್ಚುಮೆಚ್ಚಾಗಿದ್ದರು ಎಂಬುದಾಗಿ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ತೀವ್ರ ವ್ರತಃ ಅತೀಂದ್ರಿಯವಿತ್ ವಿದ್ಯಾರ್ಥಿ ತರ್ಕ ಪಂಡಿತಃ ಅನಿರುದ್ಧ ಪದಾಧರಃ ಪ್ರೇಷ್ಠ ಶಿಷ್ಯ ತಂ ಆಯಯೌ. ಅರ್ಥ ನೋಡಿ. ತೀವ್ರ ವ್ರತಃ ಕಠಿಣವಾದ ನಿಯಮವುಳ್ಳ, ತೀವ್ರ ವ್ರತಃ ಕಠಿಣವಾದ ನಿಯಮವುಳ್ಳ, ಅತೀಂದ್ರಿಯವಿತ್ ಅತೀಂದ್ರಿಯವಿತ್ ಇಂದ್ರಿಯಗಳಿಗೆ ಮೀರಿದ ವಿಷಯಗಳನ್ನು ತಿಳಿದಿದ್ದ, ಇಂದ್ರಿಯಗಳಿಗೆ ಮೀರಿದ ವಿಷಯಗಳನ್ನು ತಿಳಿದಿದ್ದ ಅಂದರೆ ಅತ್ಯಂತ ಸೂಕ್ಷ್ಮಾನುಸೂಕ್ಷ್ಮವಾದ ವಿಷಯಗಳೂ ಕೂಡ, ಯಾವ ಇಂದ್ರಿಯಕ್ಕೂ ಗೋಚರವಾಗದೇ ಇರುವಂತಹ ವಿಷಯಗಳು ಕೂಡ ಅವರಿಗೆ ಗೋಚರವಾಗ್ತಾ ಇತ್ತು ಅಂತ. ಇಂದ್ರಿಯಗಳಿಗೆ ಮೀರಿದ ವಿಷಯಗಳನ್ನು ತಿಳಿದಿದ್ದ, ವಿದ್ಯಾರ್ಥಿ ವಿದ್ಯೆಗೆ ಸಮುದ್ರದಂತಿದ್ದ, ವಿದ್ಯಾರ್ಥಿ ವಿದ್ಯೆಗೆ ಸಮುದ್ರದಂತಿದ್ದ, ತರ್ಕ ಪಂಡಿತ, ತರ್ಕ ಪಂಡಿತ
ತರ್ಕಶಾಸ್ತ್ರದ ವಿದ್ವಾಂಸರಾದ ತರ್ಕ ಪಂಡಿತ ತರ್ಕಶಾಸ್ತ್ರದ ವಿದ್ವಾಂಸರಾದ ಅನಿರುದ್ಧ ಪದಾಧರ ಅನಿರುದ್ಧ ಪದಾಧರ ಅಥವಾ ಈ ರೀತಿನೇ ಹೇಳ್ಬೋದು. ಅನಿರುದ್ಧನ ಪಾದಗಳನ್ನು ಆಶ್ರಯಿಸಿದ ಅನಿರುದ್ಧ ಪದಾಧರ ಅನಿರುದ್ಧ ಎಂಬ ಹೆಸರಿಗೆ ಆಶ್ರಯರಾದ ಅಥವಾ ಅನಿರುದ್ಧನ ಪಾದಗಳನ್ನು ಆಶ್ರಯಿಸಿದ ಪ್ರೇಷ್ಠ ಶಿಷ್ಯ ಅತ್ಯಂತ ಪ್ರಿಯರಾದ ಶಿಷ್ಯರು ಅತ್ಯಂತ ಪ್ರಿಯರಾದ ಶಿಷ್ಯರು ತಂ ಆಯಯೌ ಆ ವಿಷ್ಣು ತೀರ್ಥರನ್ನು ಕುರಿತು ಬಂದರು. ತಂ ಆಯಯೌ ಆ ವಿಷ್ಣು ತೀರ್ಥರನ್ನು ಕುರಿತು ಬಂದರು. ಪ್ರಶ್ನೆ ಇದ್ರೆ ಕೇಳಿ. ಕೊನೆಯದಿನ್ನೊಮ್ಮೆ ಹೇಳಿ ಆಚಾರ್ಯ. ತಮ್ ಆಯಯೋ ಆ ವಿಷ್ಣು ತೀರ್ಥರನ್ನು ಕುರಿತು ಬಂದರು. ಅಂದ್ರೆ ವಿಚಾರ ಮಾಡಿ, ಈಗ ಅವರು ಹರಿಶ್ಚಂದ್ರ ಪರ್ವತ, ಅದು ಬೇರೆ ಯಾವುದೂ ಅಲ್ಲ, ಈಗಿನ ಸುಬ್ರಹ್ಮಣ್ಯ ಅದು, ಸರಿನಾ? ಬೇರೆ ಯಾವುದೂ ಅಲ್ಲ. ಆ ಒಂದು ಪರ್ವತದ ತಪ್ಪಲಿನಲ್ಲಿ ಇವರು ಯಾರಿಗೂ ಕಾಣದೇ ಇರುವ ಹಾಗೆ ನಿಗೂಢವಾಗಿ ತಪಸ್ಸನ್ನ ಮಾಡ್ತಾ ಇದ್ರು. ಇವರು ತಪಸ್ಸನ್ನ ಮಾಡ್ಲಿಕ್ಕೆ ಹೋಗಿ ಮುಂಚೆನೆ ಅನೇಕ ಜನ ಶಿಷ್ಯತ್ವವನ್ನು ಕೊಟ್ಟಿದ್ರು, ಆಶ್ರಮವನ್ನ ಕೊಟ್ಟಿದ್ರು. ಅಂತಹ ಶಿಷ್ಯಂದಿರಲ್ಲಿ ಶ್ರೇಷ್ಠರಾದ ಮಹಾಜ್ಞಾನಿಗಳಾದ ಜಿತೇಂದ್ರಿಯರಾದ ಈ ಅನಿರುದ್ಧರೆಂಬ ಶಿಷ್ಯರು ಆ ವಿಷ್ಣು ತೀರ್ಥರು ಇರುವಂತಹ ಸ್ಥಳಕ್ಕೆ ಬಂದರು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಮುಂದೆ ಹೋಗೋಣ. ಆಚಾರ್ಯ, ನಂದು ಮೊದಲು ಒಂದ್ 2-3 ನಿಮಿಷ ಲೇಟ್ ಆಯ್ತು ಜಾಯಿನ್ ಆಗೋದು. ಇವರು ಮಧ್ವಾಚಾರ್ಯರ ಶಿಷ್ಯ ಅಂದ್ರ ಅನಿರುದ್ಧ ಅವರು? ಇಲ್ಲ ಇಲ್ಲ ಇಲ್ಲ, ಇವರ ಶಿಷ್ಯ ಅಂದರೆ ವಿಷ್ಣು ತೀರ್ಥರ ಅವ್ರ ಶಿಷ್ಯ ಅಂದ್ರೆ? ಹೌದು 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 ಹೌದು. ಓಕೆ, ಸರಿ ಆಚಾರ್ಯ. ಆಚಾರ್ಯ, ಹಾ, ಇವರು ಅನಿರುದ್ಧ ತೀರ್ಥರು ಸೋದೆ ಮಠದ ಇವರಲ್ವಾ ಪ್ರವರ್ತಕರು? ಹೌದು ಅಲ್ವಾ ಹೌದು. ಆಚಾರ್ಯ? ಹಾ ಹಾ ಹಾ, ಅಲ್ಲಿಂದೇ ಅದು ಕವಲು ಹೊಡೆಯೋದು. ಅವರಿಂದಲೇ ಶುರು ಆಗಿದ್ದು. ಹೌದು. ಸರಿ, ಮುಂದೆ ಹೋಗೋಣ. ತೇನ ಸಂಪ್ರಾರ್ಥಿತಂ ಯಾತಂ ರೂಪ್ಯಪೀಠಮಿಮಂ ಪುನಃ ಕೃತ್ಸ್ನಜ್ಞಂ ಕೃಪಯಾ ಸ್ವೇಷು ಸಂಪ್ರಜ್ಞಂ ಮೇನಿರೇ ಪ್ರಜಾಃ. ನೋಡಿ, ಆ ಅನಿರುದ್ಧ ತೀರ್ಥರ ಒಂದು ಕೋರಿಕೆಯಿಂದಾಗಿ ವಿಷ್ಣು ತೀರ್ಥರು ಮತ್ತೆ ಉಡುಪಿಗೆ ಬರ್ತಾರಂತೆ. ಆ ವಿಷ್ಣು ತೀರ್ಥರನ್ನು, ಉಡುಪಿಗೆ ಬಂದಂತಹ ವಿಷ್ಣು ತೀರ್ಥರನ್ನ ಜನರು ನೋಡಿ, ಅಯ್ಯೋ ಎಷ್ಟು ಹೋಲಿಕೆ ಇದೆ ಮಧ್ವರಿಗೂ ಇವರಿಗೂ,
ಮಧ್ವರೇ ಮತ್ತೆ ಮರಳಿ ಬಂದಿದ್ದಾರೆ ಅಂತ ಅವರು ತಿಳಿದುಕೊಂಡರು ಅಂತ ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ಅರ್ಥ ಏನು? ಮಧ್ವರು ಆ ಅನಂತೇಶ್ವರನ ದೇವಸ್ಥಾನದಲ್ಲಿ ಪ್ರವಚನವನ್ನು ಮಾಡುವಾಗ ಪುಷ್ಪವೃಷ್ಟಿಯಾಗಿ ಅವರು ಬದರಿಕಾಶ್ರಮಕ್ಕೆ ಹೋಗಿ ಆಗಿದೆ ಈಗ. ಅದು ಹೆಂಗೆ ಅಂತ ಮುಂದೆ ಹೇಳ್ತಾರೆ. ಆದ್ರೆ ಈ ಒಂದು ವಿಷ್ಣು ತೀರ್ಥರ ಬಗ್ಗೆ ಹೇಳಬೇಕಾದ್ರೆ ಈ ಒಂದು ಪ್ರಸಂಗವನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಸರಿನಾ? ಅಂತಹ ವಿಷ್ಣು ತೀರ್ಥರನ್ನ ನೋಡಿ ಆಹಾ, ಮಧ್ವರನ್ನೇ ನೋಡ್ದ ಹಾಗೆ ಆಗ್ತಾ ಇದೆ. ಬದರಿಕಾಶ್ರಮಕ್ಕೆ ಅವರ ತಮ್ಮಂದಿರಾದ ಈ ಒಂದು ವಿಷ್ಣು ತೀರ್ಥರು ಬಂದಿದ್ದನ್ನ ನೋಡಿ ಎಷ್ಟು ರೂಪದ ಆ ಮಧ್ವರ ರೂಪದ ಸಾಮ್ಯ ದೇವರಲ್ಲಿ ಅಂತ ಆ ವಿಷ್ಣು ತೀರ್ಥರನ್ನ ಬಂದಿದ್ದು ನೋಡಿ ಬಹಳ ಸಂತೋಷ ಪಟ್ಟರು. ಮಧ್ವರೇ ಬಂದಿದ್ದಾರೆ ಮತ್ತೆ ಎಂಬುದಾಗಿ ಬಹಳ ಸಂತೋಷ ಪಟ್ಟರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ತೇನ ಸಂಪ್ರಾರ್ಥಿತಂ ಯಾತಂ ರೂಪ್ಯಪೀಠಂ ಇಮಂ ಪುನಃ ಕೃತ್ಸ್ನಜ್ಞಂ ಕೃಪಯಾ ಸ್ವೇಷು ಸಂಪ್ರಾಪ್ತಂ ಮೇನಿರೆ ಪ್ರಜಾಃ. ಅರ್ಥ ನೋಡಿ. ತೇನ ಸಂಪ್ರಾರ್ಥಿತಂ, ತೇನ ಸಂಪ್ರಾರ್ಥಿತಂ ಆ ಅನಿರುದ್ಧ ತೀರ್ಥರಿಂದ ಕೇಳಿಕೊಳ್ಳಲ್ಪಟ್ಟ ಅನಿರುದ್ಧ ತೀರ್ಥರಿಂದ ಕೇಳಿಕೊಳ್ಳಲ್ಪಟ್ಟ ರೂಪ್ಯಪೀಠಂ ಯಾತಂ ಇಮಂ, ರೂಪ್ಯಪೀಠಂ ಯಾತಂ ಇಮಂ. ಉಡುಪಿಗೆ ಹೋದಂತಹ ಈ ವಿಷ್ಣು ತೀರ್ಥರನ್ನು, ಉಡುಪಿಗೆ ಹೋದಂತಹ ಈ ವಿಷ್ಣು ತೀರ್ಥರನ್ನು ಪ್ರಜಾ ಜನರು, ಪ್ರಜಾ ಜನರು ಸ್ವೇಷು ಕೃಪಯಾ, ಸ್ವೇಷು ಕೃಪಯಾ ತಮ್ಮಲ್ಲಿ ಇರುವ ದಯೆಯಿಂದ, ತಮ್ಮಲ್ಲಿರುವ ದಯೆಯಿಂದ ಪುನಃ ಸಂಪ್ರಾಪ್ತಂ ತಿರುಗಿ ಬಂದ, ಪುನಃ ಸಂಪ್ರಾಪ್ತಂ ತಿರುಗಿ ಬಂದ ಕೃತ್ಸ್ನಜ್ಞಂ, ಕೃತ್ಸ್ನಜ್ಞಂ ಶ್ರೀಮಧ್ವರನ್ನಾಗಿ, ಕೃತ್ಸ್ನಜ್ಞಂ ಶ್ರೀಮಧ್ವರನ್ನಾಗಿ ಮೇನಿರೇ ತಿಳಿದರು, ಮೇನಿರೇ ತಿಳಿದರು.
ಪ್ರಶ್ನೆ ಇದ್ರೆ ಕೇಳಿ. ನಾನು ಈಗ ಗೂಗಲ್ ಅಲ್ಲಿ ನೋಡ್ದೆ, ಅವರಲ್ಲ ನಿರುದ್ಧ ತೀರ್ಥರು, ಸೋದೆ ಮಠದವರು, ಸೋದೆ ಮಠ ಪ್ರವರ್ತಕರೇನಲ್ಲ. ಅನಿರುದ್ಧ ತೀರ್ಥರು ವ್ಯಾಸತೀರ್ಥರು ಆಚಾರ್ಯ ಸೋದೆ ಮಠ, ಇವರು ಸುಬ್ರಹ್ಮಣ್ಯ ಮಠ. ಆನಂದ್ ಅನಿರುದ್ಧ ತೀರ್ಥರು ಯಾರು ಯಾರು ಶ್ರೀಕಾಂತ್ ಅವರೇ? ಅನಿರುದ್ಧ ತೀರ್ಥರು ಸುಬ್ರಹ್ಮಣ್ಯ ಮಠ ಮೊದಲನೇ ಯತಿಗಳು. ವ್ಯಾಸ ಹಾ ಹಾ ತೀರ್ಥರು ನೆಕ್ಸ್ಟ್ ಪದ್ಯದಲ್ಲಿ ಬರುತ್ತೆ. ವ್ಯಾಸ ತೀರ್ಥರು ಬ್ರಹ್ಮಣ್ಯ ತೀರ್ಥರು ಅಂತ ಪೂರ್ವ ಹೆಸರು. ಅವರು ಸೋದೆ ಮಠ ಶುರು ಮಾಡಿದ್ದು. ಸೋದೆ ಅಂತ ಆಮೇಲೆ ಹೆಸರು ಬಂತು. ಹೋ 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 ತೀರ್ಥರು ಬ್ರಹ್ಮಣ್ಯ ತೀರ್ಥರು ಹೋ. ತೀರ್ಥರು ಅಂತ ಆಮೇಲೆ ಅವ್ರಿಗೆ ಹೆಸರು. ನೆಕ್ಸ್ಟ್ ಪದ್ಯದಲ್ಲಿ ಬರುತ್ತೆ. ಸರಿ ಸರಿ. ಇಲ್ಲ ಆಚಾರ್ಯ, ಮೊನ್ನೆ ಇಲ್ಲಿ ಸ್ವಾಮಿಗಳು ಬಂದಿದ್ರು, ಸುಬ್ರಹ್ಮಣ್ಯ ಮಠ ಸ್ವಾಮಿಗಳು. ಹಾ ಅವ್ರ ಪ್ರಕಾರ ಅವರೇ ಹೇಳಿದ್ರು, ನಮ್ಮ ಮಠ ಹೇಗೆ ಅಂತಂದ್ರೆ ನೋಡಿ, ಮಧ್ವರಿಂದ ಸೀದಾ ಅವರಿಂದ ಅವ್ರ ಹತ್ರನೇ ಪಾಠ ಕೇಳಿ ಕಲಿತ ಶಿಷ್ಯರು ಇಬ್ರು 2 ಮಠನ ಶುರು ಮಾಡಿದ್ದಾರೆ ನೋಡಿ, ಇವರು ಅಂತ ಹೇಳಿದ್ರು. ಆವಾಗ ವಿಷ್ಣು ತೀರ್ಥರದು ಬಂತು, ವಿಷ್ಣು ತೀರ್ಥದಿಂದ ನಮ್ದು ಸುಬ್ರಹ್ಮಣ್ಯ ಮಠ ಬಂತು, ಇವರಿಂದ ಅನಿರುದ್ಧ ತೀರ್ಥರಿಂದ ಮುಂದೆ ಸೋದೆ ಮಠ ಬಂತು ಅಂತ. ಹೋ ಹೋ. ಹ ಇಲ್ಲಿ ಒಂದು ಶ್ರೀನಿವಾಸ ದೇವ್ರ ದೇವಸ್ಥಾನ ಇದನ್ನ ದೇವಸ್ಥಾನ ಇದನ್ನು ಮಾಡಿದ್ರು, ಪ್ರತಿಷ್ಠಾಪನೆ ಆಯ್ತು. ಅವಾಗ ಬಂದು ಹಾ. ಅವಾಗ ಪ್ರವಚನದಲ್ಲಿ ಹೇಳಿದ್ರು. ಅಥವಾ ನೀವು ಹೇಳಿದ್ದೆ ಸರಿ ಇರ್ಬೇಕು, ನಾ ಕೇಳಿಸ್ಕೊಂಡಿದ್ ತಪ್ಪು ಇರ್ಬೋದು. ಇಲ್ಲ ಇಲ್ಲ, ನನಗೆ ನಂಗೆ ಇದ್ರ ತಪ್ಪಿರ್ಬೋದು. ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಹಾ ಅಲ್ಲ, ಒಂದ್ಸರಿ ಅವ್ರಿಗೆ ವಿಚಾರ ಮಾಡಿ ಸರಿಯಾಗಿ ಪರಿಶೀಲನೆ ಮಾಡಿ ಹೇಳ್ಬೇಕು. ಎಲ್ಲ ಏನ್ ತೊಂದ್ರೆ ಏನಿಲ್ಲ. ಬಟ್ ನಾವು ತಪ್ಪು ಕೇಳಿಸ್ಕೊಂಡು ಇರ್ಬೋದು, ಯಾಕೆಂತಂದ್ರೆ ನಮ್ದು ತಪ್ಪಿರತ್ತೆ, ಇಲ್ಲ ಇಲ್ಲ, ಅಂತಿಲ್ಲ. ಶ್ರೀಕಾಂತ್ ಅವರಿಗೆ ಪಕ್ಕ ಇದೆ ಅನ್ಸುತ್ತೆ. ಯಾರಿಗೆ? ಶ್ರೀಕಾಂತ್ ಅವ್ರದ್ದು. ಶ್ರೀಕಾಂತ್ ಅವರಿಗೆ. ನಾನ್ ಪುಸ್ತಕ ನೋಡಿ ಹೇಳ್ತಾ ಇದ್ದೀನಿ. ಸೊ ಅದ್ರ ಪಬ್ಲಿಷ್ ಮಾಡಿರ್ತಾರೆ, ಚೆಕ್ ಮಾಡಿರ್ತಾರೆ. ವಿಷ್ಣು ತೀರ್ಥರು 2 ಮಠಕ್ಕೂ ಸ್ಥಾಪನೆ ಮಾಡಿದ್ದು. ಮೊದಲನೇ ಯತಿಗಳು ಅನಿರುದ್ಧ ತೀರ್ಥರು ಸುಬ್ರಹ್ಮಣ್ಯಕ್ಕೆ, ಬ್ರಹ್ಮಣ್ಯ ತೀರ್ಥರು, ಮುಂದೆ ವ್ಯಾಸ ತೀರ್ಥರು, ಅವ್ರು ಸೋದೆ ಮಠ. ಸೊ ಈಸ್ ರೈಟ್. ಓಹೋ, ಸರಿ 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 ಆಯ್ತು, ಸರಿ. ಸೊ ಹಿ ಇಸ್ ಕರೆಕ್ಟ್, ಶ್ರೀಕಾಂತ್ ಇಸ್ ಕರೆಕ್ಟ್. ಹಾ ಸರಿ ಸರಿ ಆಯ್ತು ಸರ್. ಸರಿ. ಸರಿ, ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇನ್ನೊಬ್ರು ಕಿರಿಯ ತೀರ್ಥರಿದ್ರಂತೆ, ಕಿರಿಯ ಶಿಷ್ಯಂದರು. ಅವ್ರು ಬಾದರಾಯಣ ತೀರ್ಥರು ಅಂತ ಅವರನ್ನ ಕರೀತಿದ್ರು. ಅವರ ಬಗ್ಗೆ ಇದರಲ್ಲಿ ಹೇಳ್ತಾ ಇದ್ದಾರೆ. ಕವೀಂದ್ರ ತಿಲಕೋ ವಿದ್ವತ್ ಶೇಖರ ತಾಪಸಾಗ್ರಣೀ ಮಧ್ವಕೇಲಿ ಶುಕೋಸ್ಯಾಭೂತ್ ಶಿಷ್ಯೋ ವ್ಯಾಸಪದಾಶ್ರಯಃ. ನೋಡಿ, ಇಲ್ಲಿ ವಿಷ್ಣು ತೀರ್ಥರಿಗೆ ಇನ್ನೊಬ್ಬ ಶಿಷ್ಯಂದ್ರು, ಅತ್ಯಂತ ಕಿರಿಯ ಶಿಷ್ಯಂದ್ರು ಇದ್ರಂತೆ, ಬಾದರಾಯಣ ತೀರ್ಥರು ಅಂತ. ಈಗ ಅವ್ರು ಏನಾಗಿದ್ರು ಅಂತಂದ್ರೆ, ಮಹಾ ಉತ್ತಮ ಕವಿಗಳು, ಶ್ರೇಷ್ಠ ಪಂಡಿತರು, ಆಚಾರ್ಯರ ಪ್ರಶಿಷ್ಯರು. ಇವರೆಲ್ಲರೂ ಕೂಡ ಪ್ರಶಿಷ್ಯರೇನೆ. ಆಚಾರ್ಯರ ಶಿಷ್ಯರು ವಿಷ್ಣು ತೀರ್ಥರು, ವಿಷ್ಣು ತೀರ್ಥರ ಶಿಷ್ಯರು ಅನಿರುದ್ಧ ತೀರ್ಥರು, ಇವರು ಅಷ್ಟೇ. ಈ ವಿಷ್ಣು ತೀರ್ಥರೇನೆ ಅವರಿಗೆ ಸನ್ಯಾಸತ್ವವನ್ನು ಕೊಟ್ಟಿದ್ದಾದ್ರಿಂದಾಗಿ ಈ ಬಾದರಾಯಣ ತೀರ್ಥರಿಗೂ ಕೂಡ ಅವರು ಮಧ್ವರಿಗೆ ಪ್ರಶಿಷ್ಯರು. ಆದ್ದರಿಂದ ಆ ಒಂದು, ಈಗ ಹೇಗೆ ಗೃಹಸ್ಥರು ತಮ್ಮ ಮೊಮ್ಮಕ್ಕಳ ಒಟ್ಟಿಗೆ ವಿನೋದದಿಂದ ಇರ್ತಾರೋ, ಹಾಸ್ಯ ಚುಟುಕುಗಳನ್ನ ಮಾಡ್ತಾ ಇರ್ತಾರೋ,
ಹಾಗೆ ಆಚಾರ್ಯರಿಗೆ ಬಹಳ ಪ್ರೀತಿ ಪಾತ್ರರಂತೆ ಇವರು ಬಾದರಾಯಣ ತೀರ್ಥರು. ಬಹಳ ವಿನೋದದಿಂದ ಮಾತಾಡ್ತಾ ಇದ್ರಂತೆ. ಯಾರು? ಮಧ್ವರು. ನಾವು ನೋಡಿ ಇಷ್ಟು ಮಧ್ವರಿಗೆ ಮುಗಿಲಿಕ್ ಬಂತು, ವಿನೋದದಿಂದ ಮಾತಾಡ್ತಾ ಇದ್ರು ಅಂತೆಲ್ಲೂ ಕೇಳೇ ಇಲ್ಲ. ಅವರನ್ನ ಖಂಡಿಸಿದ್ರು, ಇವರನ್ನ ಖಂಡಿಸಿದ್ರು. ತುಂಬಾ ಸೀರಿಯಸ್ ಅಪ್ಪ ನಮ್ಮ ಮಧ್ವರು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು. ಫುಲ್ಲು ಅದರಲ್ಲೂ ಗಾಂಭೀರ್ಯಂ ಧೃತಿಮುರ್ವೀರ್ಯಮಾರ್ಯ ಭಾವಂ ತೇಜೋಗ್ಯಂ ಗಿರಮಪಿ ದೇಶ ಕಾಲಯುಕ್ತಾಂ ರಾಜಾಸ್ಯ ಸ್ಫುಟಮುಪಲಭ್ಯ ವಿಸ್ಮಿತೋಸ್ಮೈ ರಾಜ್ಯಾರ್ಧಂ ಸಪದಿ ಸಮರ್ಪಯಾಂ ಬಭೂವ. ಇಂಥ ಶ್ಲೋಕಗಳನ್ನೆಲ್ಲ ಕೇಳ್ಬಿಟ್ಟಿರ್ತೀವಿ. ಆದ್ರಿಂದ ಆಚಾರ್ಯರ ಒಂದು ಧ್ವನಿ ಹೊರಗಡೆ ಬಂದ್ರು ಕೂಡ ಅದು ಗಂಭೀರವಾದ ಧ್ವನಿ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅವರಿಗೆ ತಮಾಷೆನೇ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಹಾಗಲ್ಲ. ಆಚಾರ್ಯರು ಕೂಡ ವಿನೋದದಿಂದ ವಿಚಾರ ಮಾಡಿ ಸದಾಕಾಲ ಸದಾಕಾಲ ಸುಖ ಸ್ವರೂಪ ಉಳ್ಳವರು, ಸದಾಕಾಲ ಖುಷಿಯಾಗಿಯೇ ಇರ್ತಾರೆ. ನಾವು ಇಂಥವರನ್ನ ಖಂಡಿಸ್ಬೇಕಾದ್ರು ಅಂದ್ರೂ ಕೂಡ ಆರಾಮ್ ವಿನೋದದಿಂದ ಲೀಲಾಜಾಲದಿಂದ ಅವರನ್ನು ಖಂಡಿಸಿದ್ರು ಅಂತ ಕೇಳಿದ್ದೇವೆ. ಅದನ್ನ ಹೊರತುಪಡಿಸಿ ಈ ಬಾದರಾಯಣ ತೀರ್ಥರೊಟ್ಟಿಗೆ ತಮ್ಮ ಪ್ರಶಿಷ್ಯರ ಒಟ್ಟಿಗೆ ವಿನೋದದಿಂದ ಶಾಸ್ತ್ರ ರಹಿತವಾದ, ಶಾಸ್ತ್ರದಿಂದ ಬಹಿರಂಗವಾದ ಅನೇಕ ವಿಷಯಗಳನ್ನು ಕೂಡ ಮಾತಾಡಿದುಂಟು. ಅಂತಹ ಒಂದು ಅವರ ಮೇಲೆ ಯಾಕೆ ಅಷ್ಟು ಒಂದು ಮೊಮ್ಮಕ್ಕಳ ಹಾಗೆ ಪ್ರೀತಿ ಅಂತಂದ್ರೆ, ಅವರು ಮಾಡುವಂತಹ ಕವಿತೆಗಳು, ಅವರ ಚಮತ್ಕಾರಗಳು ಅತ್ಯಂತ ಸರಳವಾದ ಸರಸವಾದ ಸಂಭಾಷಣಾದಿಗಳು. ಅದರಿಂದಾಗಿ ಅವರು ಮಧ್ವರನ್ನ ಒಲಿಸಿಕೊಂಡಿದ್ದರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ವ್ಯಾಸತೀರ್ಥರು ಅಂತ ಅವರಿಗೆ ಹೆಸರಿತ್ತು ಅಂತ ಅರ್ಥ ಅಲ್ಲ. ವ್ಯಾಸ ಪದಾಶ್ರಯ ಅಂದ್ರೆ ಬಾದರಾಯಣ ಅಂತ ಅರ್ಥ. ವ್ಯಾಸ ಪದಾಶ್ರಯ, ವ್ಯಾಸ ಅಂದ್ರೆ ವೇದವ್ಯಾಸ ಅಂತ ಅರ್ಥ. ಆ ವೇದವ್ಯಾಸರ ಪಾದಗಳನ್ನ ಆಶ್ರಯಿಸಿದವರು ಇವರು. ಆದ್ದರಿಂದಾಗಿ ಇವರು ವ್ಯಾಸತೀರ್ಥರು ಅಂತ ಹೀಗೆ ಹೆಸರು. ಸರಿನಾ? ಅಂದ್ರೆ ಏನು? ಬಾದರಾಯಣ ತೀರ್ಥರು ಅಂತ ಇವರ ಹೆಸರು ಅಂತ ಅರ್ಥ. ವ್ಯಾಸ ಪದಾಶ್ರಯ ಇಸ್ ಈಕ್ವಲ್ ಟು ವ್ಯಾಸ ಅಂತಂದ್ರೆ ವೇದವ್ಯಾಸ, ವೇದವ್ಯಾಸ ಇಸ್ ಈಕ್ವಲ್ ಟು ಬಾದರಾಯಣ ತೀರ್ಥರು ಅಂತಾನೆ ಇವರಿಗೆ ಹೆಸರು. ಪದಚ್ಛೇದ ನೋಡಿ. ಕವೀಂದ್ರ ತಿಲಕ ವಿದ್ವಚ್ಛೇಖರ ತಾಪಸಾಗ್ರಣೀಹಿ ಮಧ್ವಕೇಲೀಶುಕ ಅಸ್ಯ ಅಭೂತ್ ಶಿಷ್ಯ ವ್ಯಾಸಪದಾಶ್ರಯ. ಅನ್ವಯ ನೋಡಿ. ಅಸ್ಯ ಈ ವಿಷ್ಣು ತೀರ್ಥರಿಗೆ, ಅಸ್ಯ ಈ ವಿಷ್ಣು ತೀರ್ಥರಿಗೆ ಕವೀಂದ್ರ ತಿಲಕ, ಕವಿಶ್ರೇಷ್ಠರಿಗೂ ತಿಲಕಪ್ರಾಯರಾದ, ಕವೀಂದ್ರ ತಿಲಕ ಕವಿಶ್ರೇಷ್ಠರಿಗೂ ತಿಲಕಪ್ರಾಯರಾದ ವಿದ್ವಚ್ಛೇಖರ ಪಂಡಿತ ಶ್ರೇಷ್ಠರಾದ ಪಂಡಿತ ಶ್ರೇಷ್ಠರಾದ ತಾಪಸಾಗ್ರಣೀಹಿ ತಪಸ್ವಿಗಳಲ್ಲಿ ಅಗ್ರಗಣ್ಯರಾದ, ತಾಪಸಾಗ್ರಣೀಹಿ ತಪಸ್ಸಿನಲ್ಲಿ ಅಗ್ರಗಣ್ಯರಾದ ಮಧ್ವಕೇಲೀಶುಕ ತಾಪಸಾಗ್ರಣೀಹಿ ತಪಸ್ವಿಗಳಲ್ಲಿ ಅಗ್ರಗಣ್ಯರಾದ
ಮಧ್ವ ಕೇಲಿ ಶುಕಃ. ಶ್ರೀ ಮಧ್ವರಿಗೆ ಆಟದ ಗಿಳಿಯಂತಿರುವ, ಶ್ರೀ ಮಧ್ವರಿಗೆ ಆಟದ ಗಿಳಿಯಂತಿರುವ ವ್ಯಾಸಪದಾಶ್ರಯ, ವ್ಯಾಸಪದಾಶ್ರಯ ವ್ಯಾಸ ಎಂಬ ಹೆಸರಿಗೆ ಆಶ್ರಯರಾದ, ಅರ್ಥಾತ್ ಬಾದರಾಯಣ ಅಂತ. ವ್ಯಾಸ ಪದಾಶ್ರಯ, ವ್ಯಾಸ ಎಂಬ ಹೆಸರಿಗೆ ಆಶ್ರಯರಾದ ಶಿಷ್ಯ ಅಭೂತ್, ಶಿಷ್ಯರು ಇದ್ದರು. ಶಿಷ್ಯ ಅಭೂತ್, ಶಿಷ್ಯರು ಇದ್ದರು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದೆನಾ? ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಬುದ್ಧೇಶಾರ್ಪಣಮಸ್ತು.